ಗಿಲ್ಲಿ ನಟನ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ರಿಯೇಟ್ ಆಗಿದೆ. ಅದಕ್ಕೆಲ್ಲ ಕಾರಣ ಬಿಗ್ ಬಾಸ್ ಕಾರ್ಯಕ್ರಮ ಅನ್ಬೋದು. ಗಿಲ್ಲಿ ನಟ ಎಲ್ಲೇ ಹೋದ್ರು ಕೂಡ ಜನರು ಮುಗಿ ಬೀಳ್ತಾರೆ. ಸೆಲ್ಫಿ ಫೋಟೋಗಾಗಿ ಜನರು ತುಂಬಾನೇ ಸೇರ್ತಾರೆ. ಹಲವಾರು ರಿಯಾಲಿಟಿ ಶೋಗಳ ಮೂಲಕ ಗಿಲ್ಲಿ ನಟ ಅವ್ರ ಹೆಸರುವಾಸಿ ಬಿಗ್ ಬಾಸ್ಗೆ ಬಂದ್ಮೇಲೆ ಇನ್ನಷ್ಟು ಹೆಸರು ಸಂಪಾದನೆ ಮಾಡ್ತಾರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಗಿಲ್ಲಿನ ಮಾತನಾಡಿಸೋಕೆ ಅಂತ ಬರ್ತಾರೆ. ಫಂಕ್ಷನ್ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಗಿಲ್ಲಿನ ಸಾಕಷ್ಟು ಫಂಕ್ಷನ್ ಗಳಲ್ಲಿ ನೋಡಬಹುದು. ಇತ್ತೀಚಿನ ದಿವಸಗಳಿಂದ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ ಮುಗಿದು 2 ತಿಂಗಳು ಕಳೆದ್ರು ಕೂಡ ನೋಡಿ ಗಿಲ್ಲಿ ಕ್ರೇಜ್ ಅಂತೂ ಇನ್ನ ಕೂಡ ಕಡಿಮೆ ಆಗಿಲ್ಲ. ಒಂದಲ್ಲ ಒಂದು ಕಡೆ ಈವೆಂಟ್ಸ್ ಗಳಿಗೆಲ್ಲ ಹೋಗ್ತಾ ಇರ್ತಾರೆ. ಬೆಂಗಳೂರು ಸುತ್ತಮುತ್ತ ಮಾತ್ರವಲ್ಲದೆ ಉತ್ತರ ಕರ್ನಾಟಕಕ್ಕೂ ಕೂಡ ಹೋಗಿ ಬಂದು ಅಲ್ಲಿ ಶೋನ ಕೂಡ ಮಾಡಿ ಬರ್ತಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಮತ್ತೆ ಗೌರಿ ಕಲ್ಯಾಣ ಸೀರಿಯಲ್ಸ್ ಅಂತ ಬಂತು ಈ ವೀಕೆಂಡ್, ಸೊ ಅದರಲ್ಲೂ ಸಹ ಹೋಗಿ ಸ್ಟೆಪ್ ಹಾಕಿ ಸಖತ್ತಾಗಿ ಮಾತನಾಡಿ ಬರ್ತಾರೆ, ಡೈಲಾಗ್ ಅನ್ನ ಹೊಡಿತಾರೆ. ತುಂಬಾ ಚೆನ್ನಾಗಿ ಉತ್ತರ ಕರ್ನಾಟಕ ಭಾಗದಲ್ಲೂ ಸಹ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಈವೆಂಟ್ಸ್ ಅನ್ನ ಮಾಡಿರ್ತಾರೆ. ಸೊ ಅಲ್ಲೂ ಕೂಡ ಗೆಸ್ಟ್ ಆಗಿ ಹೋಗಿ ಬಂದಿರ್ತಾರಲ್ಲ, ಸೊ ಹಾಗಾಗಿ ಜನರಿಗೆ ತುಂಬಾನೇ ಇಷ್ಟ. ಮತ್ತೆ ಬೆಂಗಳೂರು ಸುತ್ತಮುತ್ತ ಕೂಡ ಅಷ್ಟೇ ಒಂದಲ್ಲ ಒಂದು ಈವೆಂಟ್ಸ್ ಗಳಿಗೆ ಪ್ರತಿ ದಿವಸ ಹೋಗ್ತಾರೆ. ನೆನ್ನೆನೂ ಕೂಡ ಒಂದು ಈವೆಂಟ್ಗೆ ಹೋಗಿದ್ರು, ಅಲ್ಲೂ ಕೂಡ ತುಂಬಾ ಜನ ಸೇರಿರ್ತಾರೆ. ಕಾರಿನಿಂದ ಇಳಿಯೋಕು ಕೂಡ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಜನ ಸಾಗರ ಅಂತಾನೆ ಹೇಳ್ಬೋದು. ರಾಜಕೀಯ ವ್ಯಕ್ತಿಯೊಬ್ಬರಿಗೂ ಕೂಡ ಇಷ್ಟ ಗಿಲ್ಲಿ ನಟ ಅಂದ್ರೆ. ಮತ್ತೆ ಇಲ್ಲಿ ಗಿಲ್ಲಿ ನಟ ಎಂಟ್ರಿ ಕೊಡ್ತಾರೆ ಅಂದ್ರೆ ಪೊಲೀಸ್ ಪ್ರೊಡಕ್ಷನ್ ಇರಲೇಬೇಕು, ಜೊತೆಗೆ ಬೌನ್ಸರ್ಸ್ ಗಳು ಇರಲೇಬೇಕು. ಬೌನ್ಸರ್ಸ್ ಗಳು ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ 7 ರಿಂದ 8 ಜನ ಇರಲೇಬೇಕಾಗುತ್ತೆ. ಗಿಲ್ಲಿ ನಟನನ್ನ ಮತ್ತೆ ಅಲ್ಲಿ ಕಂಪ್ಲೀಟ್ ಏನಿರ್ತಾರೆ ಸಂಭಾಳಿಸೋಕೆ ಕೂಡ ಕಷ್ಟ ಆಗ್ಬಿಡುತ್ತೆ. ಕಾರು ಬಂದ್ರ ತಕ್ಷಣ ಜನರು ಕೂಡ ಮುಗಿ ಬೀಳ್ತಾರೆ. ಗಿಲ್ಲಿನ ಮಾತನಾಡಿಸ್ಬೇಕು, ಸೆಲ್ಫಿ ಫೋಟೋ ಕ್ಲಿಕ್ಕಿಸ್ಕೋಬೇಕು ಅಂತ. ನೀವೇ ನೋಡ್ತಿರ್ಬೋದು ಎಷ್ಟೊಂದು ಜನ ಸೇರ್ತಾರೆ ಅಂತ. ಸೊ ಹಾಗಾಗಿ ಗಿಲ್ಲಿ ಕ್ರೇಜ್ ಅಂತೂ ನಿಲ್ಲೋದಿಲ್ಲ. ಮುಂದೆ ಇನ್ನಷ್ಟು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಿಗ್ ಬಾಸ್ ಮುಗಿದು 2 ತಿಂಗಳು ಕಳೆದ್ರು ಕೂಡ ಗಿಲ್ಲಿಯ ಒಂದು ಕ್ರೇಜ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಎಲ್ರಿಗೂ ಕೂಡ ಖುಷಿ ಆಗ್ತಾ ಇದೆ. ನಿಮಗೂ ಕೂಡ ಇಷ್ಟನ ಗಿಲ್ಲಿ ನಟ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಗಿಲ್ಲಿಗೆ ಒಳ್ಳೊಳ್ಳೆ ಸಿನಿಮಾ ಅವಕಾಶಗಳು ಕೂಡ ಸಿಗ್ತಿದೆ. ಮುಖ್ಯ ಕಾರಣ ಅಂದ್ರೆ ಕೆಲವು ಕೂಡ ಸುದೀಪ್ ಸರ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಮಾಹಿತಿ ಮತ್ತೆ ಒಳ್ಳೊಳ್ಳೆ ಸಲಹೆಗಳನ್ನು ಕೂಡ ಸುದೀಪ್ ಸರ್ ಅವರು ನೀಡ್ತಾ ಇರ್ತಾರೆ.